ನಮಸ್ತೆ ಪಬ್ಲಿಕ್ ನ್ಯೂಸ್ ಪವರ್ ಕನ್ನಡಕ್ಕೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶಕ್ಕೆ ಜನಸಾಗರ ಮಾನ್ವಿಯಲ್ಲಿ ನಡೆಯುವ ಕಾರ್ಯಕ್ರಮ. ರಾಜ ಸುಭಾಷ್ ಚಂದ್ರ ನಾಯ್ಕ ಬಳಗದಿಂದ ಬೆಂಬಲ. ಸುಭಾಷ್ ಚಂದ್ರ ನಾಯ್ಕ ಬಳಗದಿಂದ ಸಾವಿರಾರು ಜನ ಭಾಗಿ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನಡೆಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಸ್ವಾಭಿಮಾನಿ ಸಮಾವೇಶಕ್ಕೆ ರಾಜ ಸುಭಾಷ್ ಚಂದ್ರ ನಾಯ್ಕರ ಬಳಗದ ಸಾವಿರಾರು ಜನ ಸೈನ್ಯವೇ ಮೆರವಣಿಗೆ ನಡೆಸಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸಚಿವ ಎನ್ಎಸ್ ಬೋಸರಾಜು ಅವರ ಸೈನ್ಯ ಏನೆಂದು ತೋರಿಸಲು ಕಾರ್ಯಕರ್ತರ ಸಮೂಹವನ್ನೇ ಕಂಡು ವಿರೋಧ ಪಕ್ಷಗಳಿಗೆ ಒಂದು ರೀತಿಯಲ್ಲಿ ಭಯ ಶುರುವಾಗಿದೆ ಎಂದು ಅಲ್ಲಲ್ಲಿ ಗುಸುಗುಸು ಚರ್ಚೆ ನಡೆದಿದೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದವರು ಆರೋಪಿಸುವುದಕ್ಕೆ ಆ ದೇವರ ಆಶೀರ್ವಾದದಿಂದ ಪಾರಾಗಿ ಹೊರಬರ್ಲಿ ಅಂತ ಸುಭಾಷ್ ಚಂದ್ರ ನಾಯ್ಕ ತಿಳಿಸಿದರು. ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಆಗಮಿಸುತ್ತಿದ್ದಾರೆ. ಅವರು ಜನಪರ ಕಾಳಜಿ ಉಳ್ಳಂಥ ನಾಯಕರು, ಸಮಾಜದ ಹರಿಕಾರರು. ಈ ಒಂದು ಸಮಾವೇಶವನ್ನು ಸ್ವಾಭಿಮಾನಿ ಸಮಾವೇಶನ ಹಮ್ಮಿಕೊಂಡಿದ್ದೇವೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ. ಈ ಒಂದು ಸಮಾವೇಶದ ನೇತೃತ್ವವನ್ನು ನಮ್ಮ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜ್ ಸಾಹೇಬ್ರವರ ನೇತೃತ್ವ ಹಾಗೂ ನಮ್ಮ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಅಂಪಯ್ಯ ಸಾವ್ಕಾರ್ ಅವರ ನೇತೃತ್ವ ಹಾಗೂ ನಮ್ಮ ರಾಜ್ಯ ಮುಖಂಡರು ಹಾಗೂ ಯುವಕರ ಕಣ್ಮಣಿ ಅಂತಲೇ ಹೇಳ್ಬೋದು ಸನ್ಮಾನ್ಯ ಶ್ರೀ ಎನ್ಎಸ್ ರವಿ ಬೋಸರಾಜ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ವಿ ವಿಧಾನಸಭಾ ಕ್ಷೇತ್ರದಿಂದ ಮತ್ತು ನಗರ ಪ್ರದೇಶದಿಂದ ಎಲ್ಲ ಜನರು, ಬಡವರು, ದೀನರು, ದಲಿತರು, ಎಲ್ಲ ಜಾತಿ ವರ್ಗದವರು ತಮ್ಮ ಸ್ವಯಂ ಪ್ರೇರಿತವಾಗಿಯೇ ಭಾಗವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಕಾರಣ ಇಷ್ಟೇ, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಎಲೆಕ್ಷನ್ ಆದ ತಕ್ಷಣ ಪಂಚ ಗ್ಯಾರಂಟಿಯನ್ನು ನೀಡಿದರು. ಆ ಒಂದು ಗ್ಯಾರಂಟಿಗಳ ಫಲಾನುಭವಿಗಳು ನೇರವಾಗಿ ತಮ್ಮ ಖಾತೆಗೆ ಜಮಾ ಆಗ್ತಿದ್ದೇವೆ. ಅದರಲ್ಲಿ ಯಾವುದೇ ಒಂದು ಇದಿಲ್ಲ. ಆ ಒಂದು ಫಲಾನುಭವಿಗಳು ಇವತ್ತು ಉತ್ಸುಕರಾಗಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ನಗರಕ್ಕೆ ಬರ್ತಿದ್ದಾರೆ ಅಂದರೆ ನಾವು ಮಾತು ಕೇಳಬೇಕು ಮತ್ತು ಆ ಸಭೆಯಲ್ಲಿ ಭಾಗವಹಿಸಬೇಕು, ಅವ್ರ ಮಾತುಗಳನ್ನು ಆಲಿಸಬೇಕು ಅಂತೇಳಿ ಎಲ್ಲರೂ ಉತ್ಸುಕರಾಗಿದ್ದಾರೆ. ಮತ್ತು ಇಷ್ಟೇ ಅಲ್ಲದೇ ನಮ್ಮ ಸರ್ಕಾರದಿಂದ ಎನ್ ಎಸ್ ಬೋಸರಾಜ್ ಸಾಹೇಬರು ಚೀಕಲ್ಪರ್ವಿ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ಇದು ಮಾಡಿದ್ದಾರೆ, ಶಂಕುಸ್ಥಾಪನೆ ಮಾಡಿದ್ದಾರೆ. ಹಾಗೂ ಚತುಷ್ಪಥ ರೋಡನ್ನ ಸುಮಾರು 1600 ಕೋಟಿಲಿಂದ ಅದು ಉದ್ಘಾಟನೆ ಕಾರ್ಯಕ್ರಮ ಇದೆ. ಮತ್ತು ನಮ್ಮ ಮಾನ್ವಿ ಬಸ್ ಡಿಪೋ 9 ಕೋಟಿ ರೂಪಾಯಿ ಅದು ಉದ್ಘಾಟನೆ ಇದೆ ಇವತ್ತು. ಹಾಗೂ ವಿವಿಧ ರೋಡ್ಗಳು ಸುಮಾರು 400 ಕೋಟಿ ರೂಪಾಯಿಗಳ ಒಂದು ಅಭಿವೃದ್ಧಿ ನಮ್ಮ ತಾಲೂಕಿನಲ್ಲಿ ಆಗ್ತದೆ ಅಂದರೆ ನಮಗೆಲ್ಲ ಇದು ಸಂತೋಷದ ವಿಷಯ. ಇಂಥ ಒಂದು ನೇತೃತ್ವದ ನಾಯಕ, ನಮ್ಮ ನೆಚ್ಚಿನ ನಾಯಕರು ಸನ್ಮಾನ್ಯ ಎನ್ ಎಸ್ ಬೋಸರಾಜ್ ಸಾಹೇಬರವರ ನೇತೃತ್ವದಲ್ಲಿ ಇವೆಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ. ಮುಂದಿನ ದಿನದಲ್ಲಿ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಏರಿ ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಡಲಿ ಅಂತ ಕೇಳ್ಕೊತ, ಮತ್ತು ಈ ಒಂದು ಜನ ನೋಡ್ತಿರ್ಬೋದು, ಈ ಜನ ಇವತ್ತು ಕಾಂಗ್ರೆಸ್ ಪಕ್ಷದವರು ಹಾಗೂ ವಿಶೇಷವಾಗಿ ನಮ್ಮ ಸಹೋದರಾಗಿರ್ತಕ್ಕಂಥ ದಿವಂಗತ ರಾಜ ವಸಂತ ನಾಯಕ್ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಅವರ ಸ್ವಾಭಿಮಾನ ಬಳಗ ಸಹ ಇದರಲ್ಲಿ ಪಾಲ್ಗೊಂಡದ ಅಂತ ಹೇಳಲು ಇಷ್ಟಪಡುತ್ತೇನೆ. ಈಗ ನಾವೆಲ್ಲ ಹೇಳೋದಿಷ್ಟೇ, ಸಿದ್ದರಾಮಯ್ಯ ಸಾಹೇಬರಿಗೆ ಏನೇ ಕೆಡುಕು ಬಂದಿದ್ದರೂ, ಆಪತ್ತು ಬಂದದಲ್ಲ, ಅದೆಲ್ಲ ಆಪತ್ತಿನಿಂದ ದೇವ್ರ ದಯೆಯಿಂದ ಹೊರಗಡೆ ಬಂದು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಶಕ್ತಿ ತುಂಬಲಿ ಅಂತ ಕೇಳ್ಕೊಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಸಮಾವೇಶವನ್ನು ನಮ್ಮ ಮಾನ್ವಿ ನಗರದಲ್ಲಿ ಸನ್ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಆಗಮಿಸುತ್ತಿರುವುದರ ಕಾರಣ ನಾವು ಇವತ್ತು ನಮ್ಮ ಹಿರಿಯರಾದಂಥ ಮತ್ತು ನಮ್ಮ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಸಣ್ಣ ನೀರಾವರಿ ಹಾಗೂ ತಂತ್ರಜ್ಞಾನ ಸಚಿವರಾಗಿರ್ತಕ್ಕಂಥ ಎನ್ ಎಸ್ ಬೋಸರಾಜ್ ಸಾಹೇಬರವರು ಅವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಮಾನ್ವಿ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಅಂಪಯ್ಯ ನಾಯಕ್ ಸರ್ ಇವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಯುವ ನಾಯಕರಂತಲೇ ಹೇಳ್ಬೋದು, ನಮ್ಮ ಸಹೋದರರಾದಂಥ ರವಿ ಸರ್ ಇವರ ಒಂದು ನೇತೃತ್ವದಲ್ಲಿ ಮತ್ತು ನನ್ನ ಪ್ರೀತಿಯ ಸಹೋದರರಾದಂಥ ರಾಜ ವಸಂತ ನಾಯಕರ ಒಂದು ಅಭಿಮಾನಿಗಳ ಒಂದು ಬಳಗದಿಂದ ಇವತ್ತು ನಾವು
ಮಾನ್ಯ ಮುಖ್ಯಮಂತ್ರಿಗಳ ಆಗಮನವನ್ನು ನಾವು ಎಲ್ಲರೂ ಕೂಡ ಹೃತ್ಪೂರ್ವಕವಾಗಿ ನಾವು ಮಾನ್ವಿ ನಗರಕ್ಕೆ ಸ್ವಾಗತ ಬಯಸಲು ಎಲ್ಲರೂ ಕೂಡ ಅವರಿಗೆ ಬೆಂಬಲವಾಗಿ ನಾವು ನಮ್ಮ ಮಾನ್ವಿ ನಗರದ ಮತ್ತು ಮಾನ್ವಿ ತಾಲೂಕಿನ ನಮ್ಮ ಜನರನ್ನು ನಮ್ಮ ಬೆಂಬಲಿಗರನ್ನು ನಮ್ಮ ಬೆಂಬಲವನ್ನು ಸೂಚಿಸಲಿಕ್ಕಾಗಿ ನಮ್ಮ ಈ ಸಮಾವೇಶದಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಖುಷಿಯಿಂದ ಭಾಗವಹಿಸಲಿಕ್ಕೆ ಇಚ್ಛೆಪಟ್ಟಿದ್ದಾರೆ. ನಮ್ಮ ಜನರು ಕೂಡ ಅತಿ ಉತ್ಸುಕರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಿದ್ದೀವಿ. ಇಲ್ಲಿ ಮುಖ್ಯವಾಗಿ ನಾವು ಹೇಳ್ಬೇಕಂದ್ರೆ ನಮ್ಮ ದೀನ ದಲಿತರ ಬಂಧು ಮತ್ತು ಬಡವರ್ಗದ ಒಂದು ರೂವಾರಿ ಅಂತಲೇ ಹೇಳ್ಬೋದು ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಅವರನ್ನು ನಮ್ಮ ಈ ಒಂದು 5 ಯೋಜನೆಗಳನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಒಂದು 2024ರ ಒಂದು ಅವಧಿಯಲ್ಲಿ ನಮ್ಮ ವಿಧಾನಸಭಾ ಒಂದು ಇದರಲ್ಲಿ ಚುನಾವಣೆಯಲ್ಲಿ ಜಾರಿಗೆ ತಂದಂಥ ಒಂದು ಯೋಜನೆಗಳನ್ನು ನೋಡಿದರೆ ನಮ್ಮ ಮಹಿಳೆಯರಿಗಾಗಿ ಅತ್ಯಂತ ಒಂದು ಪ್ರಮುಖವಾದ ಆದ್ಯತೆಯನ್ನು ಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ಕೂಡ ಈ ಒಂದು ವೇದಿಕೆ ನಾನು ಇವತ್ತಿನ ದಿನ ನಮ್ಮ ಎಲ್ಲ ಕರ್ನಾಟಕದ ಮಹಿಳೆಯರ ಪರವಾಗಿ ನಾನು ಇವತ್ತು ಅವರಿಗೆ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಮಹಿಳೆಯರು ಕೂಡ ಇವತ್ತಿನ ದಿನ ನಾನು ಹೋಗಿ ನಮ್ಮ ವಾರ್ಡ್ಗಳಲ್ಲಿ ನಮ್ಮ ಒಂದು ನಗರದಲ್ಲಿ ಹಳ್ಳಿಗಳಲ್ಲಿ ಹೋಗಿ ನಾವು ಈ ರೀತಿ ಒಂದು ಸ್ವಾಭಿಮಾನಿ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಾವೆಲ್ಲರೂ ಭಾಗವಹಿಸಬೇಕು ಅನ್ನತಕ್ಕಂಥ ಒಂದು ಉದ್ದೇಶವನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಅವರು ಕೂಡ ಉತ್ಸುಕರಾಗಿ ತಾವೇ ಸ್ವತಃ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲು ನಾವೆಲ್ಲರೂ ಕೂಡ ತಯಾರಿದ್ದೀವಿ. ನಾವು ಕಂಕಣಬದ್ಧರಾಗಿದ್ದೀವಿ. ಅವರಿಗೆ ನಾವು ಸಂಪೂರ್ಣ ಬೆಂಬಲವನ್ನು ನೀಡ್ತೀವಿ ಅನ್ನುವಂಥ ಉದ್ದೇಶದಿಂದ ತಾವೆಲ್ಲರೂ ಕೂಡ ನಮ್ಮ ಮಹಿಳೆಯರಾಯಿತು ಪುರುಷರು ಮತ್ತು ಯುವಕರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ.